ನೋಡಿ ಫ್ರೆಂಡ್ಸ್, ಇವತ್ತು ತೊಗರಿ ಬೇಳೆಯಿಂದ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿ ಬಿಸಿ ಅನ್ನಕ್ಕೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ, ಸೊ ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ. ಸೊ ಬಿಸಿ ಅನ್ನಕ್ಕೆ ರಸ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಸೊ ಫುಲ್ ಖಾಲಿ ಮಾಡ್ತೀರಾ ಪ್ಲೇಟೆಲ್ಲ, ಹಾಗಿರುತ್ತೆ. ಸೊ ಬನ್ನಿ ನೋಡೋಣ ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ. ಸೊ ಬೇಗನೂ ಆಗುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಸೊ ಬೇಗನೂ ಮಾಡಿಕೊಡ್ಬೋದು ಇದು. ಮತ್ತು ನಾನ್ ವೆಜ್ ಮಾಡಿದಾಗ ಕೂಡ ಚೆನ್ನಾಗಿರುತ್ತೆ ರಸಮ್ಮನ ತಿನ್ನೋಕ್ಕೆ. ಸೊ ಬನ್ನಿ ನೋಡೋಣ ಏನೇನು ಮಾಡೋದು, ಇದು ಏನೇನು ಹಾಕೋದು ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ತೊಗರಿ ಬೇಳೆ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ, ಸೊ ಆ ಥರ ಸ್ಟೈಲಲ್ಲಿ ನಾನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ ರೈಸ್ಗೆ. ಸೊ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಗ್ಲಾಸ್ ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅನಿಸುತ್ತೋ ಅಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರೋಣ. ನೋಡಿ, ಈಗ ಕ್ಲೀನಾಗಿ ವಾಶ್ ಮಾಡಿದ್ದಾಗಿದೆ. ಸೊ ಇದಕ್ಕೆ ಏನೇನು ಹಾಕೋಣ ಅಂತಂದರೆ ಟೊಮಟೊ ಒಂದು ಚಿಕ್ಕದಾಗಿ ಬೇಕಾದರೆ ನೀವು ಹಾಗೇನೋ ಹಾಕ್ಕೋಬೋದು, ಆಮೇಲೆ ಮಸಿಬೇಕಾಗುತ್ತೆ ಅದನ್ನು. ಸೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ಕರಿಬೇವು ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು 4, ಹಸಿಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಉದ್ದ ಸೀಳ್ಬಿಟ್ಟು ಹಾಕಿ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಗ್ರೀನ್ ಚಿಲ್ಲಿ ಕೂಡ ಒಗ್ಗರಣೆಗೆ ಮಾಡುವಾಗ ಹಾಕೋದ್ರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ, ಸೊ ಇಷ್ಟು ಹಾಕ್ಬಿಟ್ಟು ಮತ್ತು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು 3 ಇಂದ 4 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ಇದಕ್ಕೆ ನೀರು ತುಂಬ ಹಾಕಬೇಡಿ, ಯಾಕಂದರೆ ಅದು ಮಸಿಬೇಕಾಗುತ್ತೆ, ಬೇಳೆ ಚೆನ್ನಾಗಿ ಬೇಯಬೇಕು. ಸೊ ಹಾಗಾಗಿ 1-2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಸೊ ಸಾಕಾಗುತ್ತೆ ಎಷ್ಟು. ಸೊ 3 ಇಂದ 4 ವಿಷಲ್ ಕೂಗಿಸ್ಕೊಂಡು ಬೇಳೆನ ಚೆನ್ನಾಗಿ ನುಣ್ಣಗೆ ಬೇಯೋ ಥರ ಬೇಯಿಸ್ಕೋಬೇಕು ಅದನ್ನು. ಸೊ ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಾಕೋಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಸೊ ಇದು ವಿಷಲ್ ಕುಗ್ತಾ ಇರಲಿ. ಅಷ್ಟೊತ್ತಿಗೆ ಒಂದು ಬಾಣಲೆಯಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಹುರಿದ್ಬಿಟ್ಟು ಕುಟ್ಟಿ ರೆಡಿ ಮಾಡಿ ಇಟ್ಕೋಬೇಕದು. ನೋಡಿ, ಈಗ ಸ್ಟವ್ ಆನ್ ಮಾಡಿ ಒಂದು 4 ವಿಷಲ್ ಬರೋವರೆಗೂ ಇದನ್ನು ವಿಷಲ್ ಬರ್ಸ್ಕೊಳ್ಳೋಣ. ಒಂದು 4 ವಿಷಲು ಬೇಳೆ ಚೆನ್ನಾಗಿ ಬೇಯಬೇಕು. ಸೊ ಅಷ್ಟೊತ್ತಿಗೆ ಜೀರಿಗೆ ಮೆಣಸನ್ನ ನೋಡಿ, ಒಂದು ಚಿಕ್ಕ ಬಾಣಲೆಯಲ್ಲಿ ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಜೀರಿಗೆ ಫ್ಲೇವರು ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ. ಸೊ 1.5 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಜನಕ್ಕೆ ಮಾಡ್ತೀರೋ ಕ್ವಾಂಟಿಟಿಯಲ್ಲಿ ಅಂತ. 1 ಸ್ಪೂನು ಮೆಣಸು. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಪೌಡ್ರ್ ಮಾಡ್ಕೊಬರೋಣ. ಸೊ ನೋಡಿ, ಈಗ ಹುರ್ತಿ ಆಗಿದೆ. ಸೊ ಇದನ್ನು ಒಂದು ಚಿಕ್ಕದು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ಳೋಣ. ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಇದನ್ನು. ನೋಡಿ, ಈಗ ಕುಕ್ಕರ್ ಆರಿದೆ. 4 ವಿಷಲ್ಗೆ ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಒಂದ್ಸಲ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಆದಷ್ಟು ಬಿಸಿ ಇರುವಾಗಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಒಂದು 4 ಕೂಗಿಸ್ಕೋಬೇಕು ನೀವು. ಸೊ ಆವಾಗಲೇ ನಿಮಗೆ ಅದು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ರಸದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲನೂ ಸ್ಮ್ಯಾಶ್ ಮಾಡಿದ್ದಾಯಿತು. ಸೊ ಈ ಥರದ್ದು ಬರುತ್ತೆ ನೋಡಿ, ಪಪ್ಪು ಸ್ಮ್ಯಾಶ್ ಮಾಡೋದು. ಸೊ ಅದರಲ್ಲಿ ಮಾಡ್ಕೊಳ್ಳಿ, ಆದಷ್ಟು ಫುಲ್ ನುಣ್ಣಗೆ ಮಾಡ್ಕೊಳ್ಳಿ. ಮತ್ತು ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದೇನು ಹುಣಸೆ ಹಣ್ಣು ರಸ ಮಾಡಿ ಇಟ್ಕೊಂಡಿದ್ವಲ್ಲ, ಕಿವುಚಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಸೊ ರಸ ಗಟ್ಟಿ ಇರಬಾರ್ದಲ್ವ, ಸೊ ಹಾಗಾಗಿ ನೀರು ಒಂದು 2 ಗ್ಲಾಸು, ಇಲ್ಲ ನೀವು ರಸ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ರಸ ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ರಸಮು. ಸೊ ಸ್ವಲ್ಪ ಕುದಿದ್ರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನು 3 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಸೊ 3 ಗ್ಲಾಸ್ ನೀರು ಹಾಕಿ ಇದನ್ನು ಕುದಿಯೋಕ್ಕೆ ಇಡೋಣ. ನೋಡಿ, ಈಗ ಇದು ಕುದಿ ಬರ್ತಾ ಇದೆ. ಸೊ ಈ ಟೈಮಲ್ಲಿ
ಸ್ವಲ್ಪ ಅರ್ಧ ಆಗೋಷ್ಟು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ಇದಕ್ಕೆ ಸೇರಿಸ್ಕೊಳ್ಳೋಣ. ಅಲ್ಲಲ್ಲಿ ಟೊಮೊಟೊ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಕುದಿಯೋ ಅಷ್ಟೊತ್ತಿಗೆ ಅದು ಬೇಯ್ಕೊಳ್ಳುತ್ತೆ, ಸಾಕಾಗುತ್ತೆ ಅಷ್ಟು. ಸೊ ಮತ್ತು ಒಗ್ಗರಣೆ ಮಾಡ್ಕೋಬೇಕು. ಮತ್ತು ಇದು ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಕೊಳ್ಳೋಣ. ಮತ್ತು ಜೀರಿಗೆ ಮೆಣಸೆಲ್ಲ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್ ಮಾಡಿ, ಸೊ ಅದನ್ನು ಹಾಕ್ಕೊಳ್ಳೋಣ ಈ ಟೈಮಲ್ಲಿ. ಸೊ ಇದೆಲ್ಲ ಹಾಕ್ಬಿಟ್ಟು ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಕುದೀತಾ ಇದೆ. ಇದೇನು ವೈಟ್ ನೊರೆ ಇದೆ ಅಲ್ವಾ, ಸೊ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡಬೇಡಿ, ಮತ್ತು ಗಟ್ಟಿ ಆಗಿಬಿಡುತ್ತೆ ಬೇಳೆ ಹಾಕಿರೋದ್ರಿಂದ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ. ಸೊ ನೋಡಿ, ಈಗ ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ರಸಮ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪದಲ್ಲಿ ಒಗ್ಗರಣೆ ಮಾಡೋದ್ರಿಂದ. ಸುಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಸಿವೆ, ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬೆಳ್ಳುಳ್ಳಿ. ಮತ್ತು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಮತ್ತು ಕರಿಬೇವು, ಮತ್ತು 1-2 ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ರಸಮ್ ಕುದೀತಾ ಇದ್ದಲ್ಲ, ಸೊ ಅದಕ್ಕೆ ಹಾಕ್ಕೊಳ್ಳೋಣ ಈಗ. ನೋಡಿ ಒಳ್ಳೆ ಘಮ ಬರ್ತಾ ಇದೆ. ನೋಡಿ ರಸಮ್ ಹೇಗಾಗಿದೆ ಅಂತ. ಸೊ ಈ ಟೈಮಲ್ಲಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಇರುತ್ತಲ್ವ, ಸೊ 1 ಸ್ಪೂನ್ ಆಗೋಷ್ಟು ಸುಮ್ಮನೆ ಹಾಗೆ ಹಾಕ್ಕೊಳ್ಳೋಣ. ಸೊ ಬೇಕಾದರೆ ಹಾಕ್ಕೊಳ್ಳಿ, ಇದು ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಸಾಕು, ಜಾಸ್ತಿ ಹಾಕ್ಬೇಡಿ. ನೋಡಿ ರೆಡಿಯಾಗಿದೆ, ಮದುವೆ ಮನೆ ಬೇಳೆ ರಸ ರೆಡಿಯಾಗಿದೆ. ಸೊ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.